ನ್ಯೂ ಇಯರ್ ಹತ್ತಿರವಾಗ್ತಿದ್ದಂತೆ ಡ್ರಗ್ಸ್ ಮೂಲಗಳ ಬಗ್ಗೆ ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬರ್ತಿವೆ. ವಿದೇಶಗಳಿಂದ ವಿವಿಧ ಬಗೆಯ ಡ್ರಗ್ಸ್ ಬೆಂಗಳೂರಿಗೆ ಕೊರಿಯರ್ಗಳ ಮೂಲಕ ಬರ್ತಿವೆ ಅನ್ನೋ ಮಾಹಿತಿ ಸಿಕ್ಕಿತ್ತು. ಈ ಮಾಹಿತಿ ಆಧರಿಸಿದ ಸಿಸಿಬಿ ಪೊಲೀಸರು ಕಳೆದ ಅಕ್ಟೋಬರ್ 20ರಂದು ಬೆಂಗಳೂರಿನ ಚಾಮರಾಜಪೇಟೆಯ ಫಾರಿನ್ ಪೋಸ್ಟ್ ಆಫೀಸ್ ಮೇಲೆ ದಾಳಿ ಮಾಡಿದ್ರು. ದಾಳಿ ವೇಳೆ ಅನುಮಾನಾಸ್ಪದ 3500 ಕೊರಿಯರ್ಗಳನ್ನು ಚೆಕ್ ಮಾಡಿದ ವೇಳೆ 606 ಕೊರಿಯರ್ಗಳಲ್ಲಿ ಬರೋಬ್ಬರಿ 21 ಕೋಟಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿತ್ತು. ಡ್ರಗ್ಸ್ ಪತ್ತೆಯಾದ 606 ಕೊರಿಯರ್ಗಳ ಬೆನ್ನತ್ತಿದ ಪೊಲೀಸರಿಗೆ ಶಾಕ್ ಆದಿತ್ತು. ಯಾಕಂದ್ರೆ ಅಷ್ಟು ಕೊರಿಯರ್ಗಳ ಅಡ್ರೆಸ್ಗಳು ನಕಲಿಯಾಗಿದ್ವು. ಕಳೆದ 2 ತಿಂಗಳಲ್ಲಿ ಒಂದೇ ಒಂದು ಅಡ್ರೆಸ್ ಕೂಡ ಪೊಲೀಸರಿಗೆ ಪತ್ತೆಯಾಗಿಲ್ಲ. ಈ ನಡುವೆ ನ್ಯೂ ಇಯರ್ ಕೂಡ ಹತ್ತಿರವಾಗ್ತಾ ಇದ್ದು ನಿನ್ನೆಯಷ್ಟೇ ಪೋಸ್ಟ್ ಆಫೀಸ್ಗಳು, ಖಾಸಗಿ ಕೊರಿಯರ್ ಆಫೀಸ್ಗಳು, ಟ್ರಾವೆಲ್ ಏಜೆನ್ಸಿಗಳ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬಂದಿವೆ. ತಪ್ಪು ಅಡ್ರೆಸ್ ಇರುವ ಕೊರಿಯರ್ಗಳು ಅಡ್ರೆಸ್ಗೆ ಹೋಗಿ ವಾಪಸ್ ಬರ್ತವೆ. ನಂತರ ಕೊರಿಯರ್ ಆಫೀಸ್ಗಳಿಗೆ ಬಂದು ಬಳಕೆದಾರರು ಅಥವಾ ಪೆಡ್ಲರ್ಗಳು ಡ್ರಗ್ಸ್ ಇರುವ ಕೊರಿಯರ್ ತೆಗೆದುಕೊಂಡು ಹೋಗ್ತಿದ್ದಾರೆ. ಇನ್ನು ಕೆಲ ಕಡೆಗಳಲ್ಲಿ ಅಲ್ಲಿನ ಸಿಬ್ಬಂದಿಗಳೇ ಈ ದಂಧೆಯಲ್ಲಿ ಭಾಗಿಯಾಗಿದ್ದು ತಲುಪಿಸಬೇಕಾದ ಕಡೆಗೆ ತಲುಪಿಸ್ತಾ ಇದ್ದಾರೆ. ಸದ್ಯ ಇನ್ನೂ ತನಿಖೆ ಮುಂದುವರೆದಿದ್ದು ಇನ್ನು ಯಾವೆಲ್ಲ ರೀತಿಯ ಪೆಡ್ಲಿಂಗ್ ನಡೆಯುತ್ತಿದೆಯೋ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ನಾವು ಕಳೆದ ಕೆಲವು ತಿಂಗಳುಗಳಿಂದ ಈ ಪಾರ್ಸಲ್ಗಳನ್ನು ತರಿಸ್ಕೊಳ್ಳೋದರ ವಿಷಯದಲ್ಲಿ ಡ್ರಗ್ಸನ್ನು ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಅಂತ ಏನು ನಾವು ಕರಿತೀವಿ ಅವುಗಳನ್ನು ಪಾರ್ಸಲಲ್ಲಿ ಯಾವ ರೀತಿ ತರಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಾವು ಅದನ್ನು ಪರಿಶೀಲನೆ ಮಾಡ್ತಾಯಿದ್ವಿ. ಈ ಬಗ್ಗೆ ಕೆಲವು ತಿಂಗಳ ಹಿಂದೆ ಆ ಸಂಬಂಧಪಟ್ಟ ಏನು ಕುರಿಯರ್ ಕಂಪ್ನಿಗಳಿದ್ದಾವೆ ಅವ್ರ ಜೊತೆ ಕೂಡ ನಾವು ಮೀಟಿಂಗನ್ನು ಮಾಡಿದ್ವಿ. ಇದರಲ್ಲಿ ನಮಗೆ ಕಂಡು ಬಂದಿದ್ದೇನು ಅಂತಂದರೆ ಇತ್ತೀಚೆಗೆ ನಮ್ಮ ಫಾರಿನ್ ಪೋಸ್ಟ್ ಆಫೀಸಲ್ಲಿ ಕೂಡ ಸುಮಾರು 600ಕ್ಕೂ ಹೆಚ್ಚು ಪಾರ್ಸಲ್ಗಳು ಈ ರೀತಿ ಡ್ರಗ್ಸ್ ಇರ್ತಕ್ಕಂಥವು ನಮಗೆ ಕಂಡು ಬಂದಿತ್ತು. ಹಾಗೂ ಬೇರೆ ಬೇರೆ ರೀತಿಯ ಕೊರಿಯರ್ಗಳನ್ನು ಉಪಯೋಗಿಸ್ಕೊಂಡು ಎಸ್ಪೆಷಲಿ ಈಗ ನ್ಯೂ ಇಯರ್ ಇರೋದ್ರ ಸಂಬಂಧ ಇವುಗಳನ್ನು ಬೇರೆ ದೇಶಗಳಿಂದ ಅಥವಾ ಬೇರೆ ಕಡೆಯಿಂದ ತರಿಸ್ತಕ್ಕಂಥದ್ದು ನಮಗೆ ಒಂದು MO ಇದೆ ಅವ್ರದ್ದು ಒಂದು ರೀತಿಯ ಪಾರ್ಸಲ್ನ ಕಳಿಸ್ತಕ್ಕಂಥ ಒಂದು ರೀತಿ. ಈ ಒಂದು ಮೋಡಸ್ ಆಪರೆಂಡಿಯನ್ನು ನಾವು ತಡಿಬೇಕು ಅಂತೇಳಿ